ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಆಲ್ರೆಡಿ ತಮ್ಮನೆಲ್ಲ ನೋಡೇ ಇರ್ತೀರಾ ಏನು ರೆಸಿಪಿ ಅಂತ ಹೇಳಿ. ಸೊ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಹಾಗೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಇವಾಗ ಒಂದು ಸ್ಯಾರಿ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದೀನಿ. ಸೊ ಯಾರಿಗಾದರೂ ನಿಮಗೆ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೀನಿ, ಯಾರಿಗಾದರೂ ನಿಮಗೆ ಹಬ್ಬಕ್ಕೆ ಅಥವಾ ಯಾರಿಗಾದ್ರು ಕೊಡೋದಕ್ಕೆ ಯಾರಿಗಾದ್ರು ಸ್ಯಾರೀಸ್ ಬೇಕಿದ್ದರೆ ನಂಗೆ ವಾಟ್ಸಪ್ ನಂಬರ್ಗೆ ಕಾಲ್ ಮಾಡಿ ಅಥವಾ ವಿಡಿಯೋ ಕಾಲ್ ಮಾಡಿ ನೀವು ಸ್ಯಾರೀಸ್ನ ಸೆಲೆಕ್ಟ್ ಮಾಡ್ಕೋಬೋದು. ಯಾರ್ಯಾರು ಬೇಕಾದರೆ ನೀವು ಖಂಡಿತವಾಗ್ಲೂ ಆರ್ಡರ್ ಮಾಡ್ಕೊಳ್ಳಿ. ಸೊ ಯಾರಿಗಾದ್ರು ಬೇಕಾದರೆ ನಾನು ವಾಟ್ಸಪ್ ನಂಬರ್ ಹಾಕಿರ್ತೀನಿ, ವಾಟ್ಸಪ್ ನಂಬರ್ಗೆ ಕಾಲ್ ಮಾಡ್ಬೋದು, ವಿಡಿಯೋ ಕಾಲ್ ಮಾಡ್ಬೋದು. ಯಾವುದಾದ್ರೂ ಬೇಕಿದ್ದರೆ ಈ ಥರದ್ದೇ ಬೇಕು ಅಂದರೆ ವಿಡಿಯೋ ಕಾಲ್ ಮಾಡಿ ನಂಗೆ ಅದು ಸ್ಕ್ರೀನ್ಶಾಟ್ ತೆಗೆದು ಹಾಕ್ಬೋದು. ನನಗೆ ನಿಮಗೆ ಎಲ್ಲೇ ಇದ್ದರೂ ನಮಗೆ ಆಲ್ ಓವರ್ ಇಂಡಿಯಾದಲ್ಲಿ ಫ್ರೀ ಶಿಪ್ಪಿಂಗಲ್ಲಿ ನಿಮಗೆ ಕೊರಿಯರ್ ಸರ್ವಿಸ್ನ ಕೊಡ್ತಿದ್ದೀವಿ. ಸೊ ಯಾರಿಗಾದ್ರು ಬೇಕಿದ್ದರೆ ಖಂಡಿತವಾಗ್ಲೂ ಆರ್ಡರ್ ಮಾಡ್ಕೊಳ್ಳಿ, ಮಿಸ್ ಮಾಡಿದೆ. ಸೊ ಬನ್ನಿ ವಿಡಿಯೋ ನೋಡೋಣ, ಹಾಗೆ ವಿಡಿಯೋ ಎಂಡವರೆಗೂ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮಾಡೋದನ್ನು ನೋಡೋಣ. ನೋಡಿ, ನಾನಿಲ್ಲಿ 1 ಕಪ್ಪಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಕಾದರೂ ಜಾಸ್ತಿ ಹಾಕ್ಕೋಬೇಕಾಗುತ್ತೆ. ನಾನಿಲ್ಲಿ 1 ಚಿಕ್ಕ ಕಪ್ಪಷ್ಟು 1 ಕಪ್ಪಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ಈ ಬ್ಯುಸಿ ಲೈಫಲ್ಲಿ ಮಕ್ಕಳಿಗೆ ಸ್ನ್ಯಾಕ್ಸು ಅಥವಾ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಬೇಕು ಅಂದರೆ ತುಂಬಾ ತಲೆನೋವು ಪೇರೆಂಟ್ಸ್ಗೆ ಆಗಿರುತ್ತೆ. ಸೊ ಈ ರೀತಿ ಮಾಡ್ಕೊಳ್ಳೋಣ, ತುಂಬ ಈಸಿಯಾಗಿ ಮಾಡ್ಕೋಬೋದು. ನಾನು ಇಲ್ಲೊಂದು ಮಿಕ್ಸಿ ಜಾರು ತೊಗೊಂಡು ಇದರಲ್ಲಿ ನಾನು 1 ಕಪ್ ರವೆ ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಒಂದು 2-3 ಟೇಬಲ್ ಸ್ಪೂನಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ಳೋಣ. ತುಂಬಾ ಈಸಿಯಾಗಿ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೋಬೋದು. ಇವಾಗ ಬೆಳಗ್ಗೆ ಟೈಮ್ ಅಂದರೆ ತುಂಬಾ ಫಾಸ್ಟಾಗಿ ಡೈಲಿ ಏನು ಮಾಡಬೇಕು ಅನ್ನೋ ಟೆನ್ಷನ್ ಎಲ್ಲರಿಗೂ ಇದ್ದೇ ಇರುತ್ತೆ. ಸೊ ಈ ರೀತಿ ಮಾಡ್ಕೊಳ್ಳಿ, ತುಂಬಾ ಫಾಸ್ಟಾಗಿ ಆಗುತ್ತೆ. ಹಾಗೆ ಒಂದು 3/4 ಕಪ್ಪಷ್ಟು ಕರ್ಡ್ ಸೇರಿಸ್ಕೊಳ್ಳೋಣ. ಹಾಗೆ ಒಂದು 2-3 ಪೀಸು ಶುಂಠಿ, ಹಾಗೆ ಸ್ವಲ್ಪ ಜೀರಿಗೆ, ಹಾಗೆ ನಾವು ಒಂದು 2 ಟೊಮೆಟೊನ ಹೆಚ್ಕೊಂಡು ಹಾಕ್ಕೊಳ್ಳೋಣ. ಈ ರೀತಿ ತುಂಬಾ ಚೆನ್ನಾಗಿರುತ್ತೆ, ಮಿಸ್ ಮಾಡಿದೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಚೆನ್ನಾಗಿ ಹಣ್ಣಾಗಿರೋದು, ನಾಟಿ ಬೇಡ. ಹುಳಿ ಟೊಮೆಟೊ ಅಂದರೆ ಸ್ವೀಟ್ ಟೊಮೆಟೊ ಇರುತ್ತಲ್ಲ ಫಾರ್ಮು, ಅದನ್ನು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಹೈಬ್ರಿಡ್ ಟೊಮೆಟೊ ನಾಟಿ ಹಾಕ್ಕೊಂಡ್ರೆ ಸ್ವಲ್ಪ ಹುಳಿ ಅಂಶ ಬರುತ್ತೆ. ಸೊ ದೋಸೆ ಹುಳಿ ಥರ ಬರುತ್ತೆ. ಸೊ ಹಾಗಾಗಿ ನಾವು ಸ್ವಲ್ಪ ಇದನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಇದಕ್ಕೆ ಒಂದು 4 ಒಣಮೆಣಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ ಇದ್ದರೆ ಸ್ವಲ್ಪ ಬಿಸಿನೀರಲ್ಲಿ ನೆನೆಸ್ಬಿಟ್ಟು ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ಇಲ್ಲ ನಾವು ಹಾಗೇನೆ ತೊಳೆದ್ಬಿಟ್ಟು ಹಾಕ್ಕೊಂಡ್ರು ತುಂಬ ಚೆನ್ನಾಗೇ ಇರುತ್ತೆ. ಈಗ ಇದನ್ನು ನಾವು ರುಬ್ಕೊಂಡು ಬರೋಣ. ನೋಡಿ, ನಾನು ಈ ರೀತಿ ರುಬ್ಕೊಂಡು ಬಂದಿದ್ದೀನಿ. ಇವಾಗ ಒಂದು ಬೌಲ್ಗೆ ಸೇರಿಸ್ಕೊಳ್ಳೋಣ. ಈ ರೀತಿ ನೋಡಿ ಇಷ್ಟಾಗಿದೆ. 1 ಕಪ್ಪಲ್ಲಿ 1 ಕಪ್ ರವೆಯಲ್ಲಿ ನಮಗೆ ಇಷ್ಟು ಬಂದಿದೆ. ಸೊ ಈ ರೀತಿ ಮಾಡ್ಕೊಳ್ಳಿ, ಒಂದ್ಸರಿ ಟೇಸ್ಟ್ ಗೊತ್ತಾಗುತ್ತೆ ನಿಮಗೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಸಡನ್ನಾಗಿ ದೋಸೆ ಏನಾದರೂ ಮಾಡಬೇಕು ಬ್ರೇಕ್ಫಾಸ್ಟು ಅಂದರೆ ನಾವು ಏನಾದರೂ ಯೋಚನೆ ಮಾಡುವಷ್ಟು ಟೈಮೇ ಹೋಗ್ಬಿಟ್ಟಿರುತ್ತೆ. ಮಾರ್ನಿಂಗ್ ಟೈಮ್ ಅಂತೂ ಟೈಮೇ ಇರೋದಿಲ್ಲ, ಅದರಲ್ಲೂ ಸ್ಕೂಲ್ಗೆ ಹೋಗೋ ಮಕ್ಕಳಿದ್ರೆ ಅಂತೂ ಡೈಲಿ ಏನು ಮಾಡೋದು ಅಂತಲೇ ಗೊತ್ತಾಗಲ್ಲ, ಆ ರೀತಿ ಇರುತ್ತೆ. ಸೊ ಇವಾಗ ನಾವು ಇದನ್ನು ಮಿಕ್ಸ್ ಮಾಡ್ಕೊಂಡು ಎಲ್ಲ ರುಬ್ಬಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಬೇಕಿಂಗ್ ಸೋಡಾ, ಹಾಗೆ ಇದಕ್ಕೆ ಸ್ವಲ್ಪ ಸಾಲ್ಟ್. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ನಾವು ಮಿಕ್ಸಿ ತೊಳೆದುಕೊಂಡು 1-2 ಡ್ರಾಪ್ ಅಷ್ಟು ನೀರು ಸೇರಿಸ್ಕೊಂಡಿದ್ದೀವಿ, 1 ಸ್ಪೂನಷ್ಟು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಯಾವುದೇ ರೀತಿ ನಾವು ಒಂದು 10 ನಿಮಿಷ 20 ನಿಮಿಷ ನೆನೆಸ್ಬೇಕು ಅನ್ನೋದೇನೂ ಇಲ್ಲ. ನೀವು ಹಾಕಿದ ತಕ್ಷಣವೇ ನೀವು ಮಾಡ್ಕೋಬೋದು, ಇದಕ್ಕೇನು ವೆಯ್ಟ್ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ಳೋಣ. ಹಾಗೆ ಡೈರೆಕ್ಟಾಗಿ ಮಾಡ್ಕೋಬೋದು. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು. ಈ ರೀತಿ ಚೆನ್ನಾಗಿ 1-2 ಸರಿ ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಸೈಡಿಗೆ ಇಟ್ಕೊಳ್ಳೋಣ. ಇವಾಗ ತವಾ ಬಿಸಿಗೆ ಇಟ್ಕೊಳ್ಳೋಣ. ಈಗ ನಾನು ತವಾ ಬಿಸಿಗೆ ಇಟ್ಕೊಂಡಿದ್ದೀನಿ. ಈಗ ಸ್ವಲ್ಪ ಬಿಸಿಯಾಗಿದೆ, ನೀಟಾಗಿ ಒರೆಸ್ಕೊಳ್ಳೋಣ. ಈ ರೀತಿ ಈಗ ತವಾ ಬಿಸಿಯಾಗಿದೆ. ಈಗ ನಾವು ನೀಟಾಗಿ ದೋಸೆನ ಹಾಕ್ಕೊಳ್ಳೋಣ. ನೋಡಿ, ಈ ಥರ ಜಸ್ಟ್ ಲೈಟಾಗಿ ಸ್ವಲ್ಪ ಮಾತ್ರನೇ ಇದು ಮಾಡಿ, ಜಾಸ್ತಿ ಏನು ತಿರುಗಿಸೋದು ಬೇಡ, ಇಷ್ಟಾದರೆ ಸಾಕು. ನೋಡಿ, ನಾವು ಈ ಥರ ಸ್ವಲ್ಪ ಮುಚ್ಚಿ ಸ್ವಲ್ಪ ಮೇಲೆ ಆಯಿಲ್ನ ಹಾಕ್ಕೊಂಡು ಈ ರೀತಿ ಮುಚ್ಚೋದ್ರಿಂದ ತುಂಬ ಚೆನ್ನಾಗಾಗುತ್ತೆ. ಈಗ ನೋಡಿ, ಹಂಗೆ ನೋಡೋಣ, ಓಪನ್ ಮಾಡಿ, ಇನ್ನು ಸ್ವಲ್ಪ ಬೇಯಬೇಕಾಗತ್ತೆ. ಈಗ ಇದು ರೆಡಿಯಾಗಿದೆ.
ನೋಡಿ ಎಷ್ಟು ಚೆನ್ನಾಗಾಗಿದೆ ದೋಸೆ. ಸೆಟ್ ದೋಸೆ ಸೂಪರಾಗಿ ಆಗುತ್ತೆ. ಇನ್ನು ಹಾಗೆ ಮಾಡ್ಕೊಳ್ಳೋಣ. ಹಾಗೆ ಮತ್ತೆ ಕೂಡ ನಾವು ಹಾಕ್ಕೊಳ್ಳೋಣ. ಈ ರೀತಿ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ ಇದು ಕೂಡ ರೆಡಿ ಆಯಿತು. ಹೀಗೆ ಒಂದೊಂದೇ ಮಾಡಿಕೊಂಡು ತೆಕ್ಕೊಂಬಿಡೋಣ. ಎಷ್ಟು ಚೆನ್ನಾಗಾಗಿದೆ ನೋಡಿ, ತುಂಬಾ ಚೆನ್ನಾಗಾಗಿದೆ ಈ ಸೆಟ್ ದೋಸೆ. ಬೇಕಾದರೆ ನೀವು ಇದ್ರ ಮೇಲೆ ಆನಿಯನ್ಸ್ ಆ ಥರ ಎಲ್ಲ ಹಾಕ್ಕೋಬೋದು, ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅಂದರೆ. ಸೊ ನಾವೇನು ಆನಿಯನ್ಸ್ ಏನೂ ಹಾಕಿಲ್ಲ, ಹಾಗೇನೆ ಮಾಡಿದ್ದೀನಿ. ತುಂಬಾ ಚೆನ್ನಾಗಾಗಿದೆ, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂದರೆ ಅಷ್ಟು ಚೆನ್ನಾಗಾಗಿದೆ. ದೋಸೆ ಏನೋ ರೆಡಿ ಆಯಿತು. ಹಾಗೆ ಒಂದು ಸ್ವಲ್ಪ ಕ್ವಿಕ್ಕಾಗಿ ನಾವು ಸ್ವಲ್ಪ ಚಟ್ನಿನ ಮಾಡ್ಕೊಳ್ಳೋಣ. ನಾನಿಲ್ಲಿ ಸ್ವಲ್ಪ ತೆಂಗಿನಕಾಯಿ, ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಉಪ್ಪು, ಹುಣಸೆಹಣ್ಣು ಆ ಥರ ಸ್ವಲ್ಪ. ಹಾಗೆ ನಾವು ಕಡಲೆ ಸ್ವಲ್ಪ ಸೇರಿಸ್ಕೊಂಡು ಫಾಸ್ಟಾಗಿ ಒಂದು ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೀಟಾಗಿ ತೊಳ್ಕೊಂಡು ರುಬ್ಕೊಂಡು ಬರೋಣ ಇದನ್ನು. ಈಗ ನಾವು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ಎಷ್ಟು ಸೂಪರಾಗಿ ಆಗಿದೆ ಅಂದರೆ ಸಖತ್ತಾಗಿದೆ ಸೆಟ್ ದೋಸೆ ಅಂತೂ. ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಾಗಿದೆ ಸೆಟ್ ದೋಸೆ. ನೀವು ನೋಡ್ತಾ ಇರ್ಬೋದು, ಹಾಗೆಯೇ ನಮಗೆ ಸ್ಪಾಂಜ್ ಥರ ಇರುತ್ತೆ ದೋಸೆ. ಅಷ್ಟು ಸಾಫ್ಟಾಗಿ ಅಷ್ಟು ಟೇಸ್ಟಿಯಾಗಿರುತ್ತೆ. ಮಿಸ್ ಮಾಡಿದ್ರೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಹೇಗೆ ಮಾಡೋದು ಅಂತ. ನೋಡಿದ್ರಲ್ಲ, ಇದಕ್ಕೆ ನಾನು ಒಂದು ಚಟ್ನಿನ ಕೂಡ ಮಾಡಿದ್ದೀನಿ. ಸುಮಾರು ನಾನು ತಗೊಂಡಿರೋ 1 ಕಪ್ ರವೆಯಿಂದ ಸುಮಾರು 6 ದೋಸೆ ಅಂತೂ ರೆಡಿಯಾಗಿದೆ. ಸೊ ನಾನು ಇವಾಗ ಇದಕ್ಕೆ ಚಟ್ನಿ ಕೂಡ ಸರ್ವ್ ಮಾಡ್ತಾಯಿದ್ದೀನಿ. ಸಖತ್ತಾಗಿರುತ್ತೆ ಚಟ್ನಿಯ ಜೊತೆ, ಅಥವಾ ನೀವು ಹಾಗೇ ತಿನ್ಬೋದು. ಯಾಕೆಂದರೆ ನಾವು ಅದರಲ್ಲಿ ಚಿಲ್ಲಿ ಎಲ್ಲ ಹಾಕಿರ್ತೀವಲ್ಲ, ಹಾಗಾಗಿ ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ. ಇಲ್ಲ ಬೇಕು ಅಂದರೆ ನೀವು ಚಟ್ನಿ ಕೂಡ ರೆಡಿ ಮಾಡ್ಕೋಬೋದು. ಸೊ ನೋಡಿದ್ರಲ್ಲ ಟೊಮೆಟೊ ದೋಸೆ, ಸೆಟ್ ದೋಸೆ ಯಾವ ರೀತಿ ಮಾಡೋದು ಅಂತ. ಈ ರೀತಿ ನಿಮ್ಮನೆಲ್ಲೂ ಮಾಡ್ಕೋಬೇಕು ಅಂದರೆ ನಮ್ಮ ಅವಿಗೆ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.